ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಹೌದು, ನನ್ನ ಡೆಲಿವರಿ ಡೇಟ್ ಯಾವಾಗ ಮತ್ತು ನನಗಿವಾಗ ಎಷ್ಟು ತಿಂಗಳು ಅನ್ನೋದು ತುಂಬ ಅಂದರೆ ತುಂಬ ನನ್ನನ್ನು ಕೇಳ್ತಿದ್ದ ಕ್ವಶನ್ಸು. ಯಾಕೆ ನಾನು ಹೇಳಲಿಲ್ಲ ಅನ್ನೋದಕ್ಕೂ ಕೂಡ ರೀಸನ್ ಹೇಳ್ತೀನಿ. ತುಂಬ ಜನ ನಿಮಗೆ ಇವಾಗ ಎಷ್ಟು ತಿಂಗಳು ನಡೀತಿದೆ, ನಿಮ್ಗೆ ಎಷ್ಟು ವೀಕ್ ಇವಾಗ, ನಿಮ್ಮ ಒಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಹೇಳಿ ಅಂತ. ಕಾಲು ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ನೋವು ಬಂದುಬಿಡುತ್ತೆ, ವೆಯ್ಟು ಕಾಲ ಮೇಲೆ ಬೀಳುತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಲು ಇದು ಮಾಡಿದೆ. ಆಮೇಲೆ ಬಟ್ಟೆಗಳೆಲ್ಲ ಟೈಟ್ ಆಗ್ತಾಯಿದೆ. ಬಟ್ ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ತೊಗೊಳೋದಕ್ಕೆ. ಇನ್ನೂ 1 ಮಂತ್ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇರೋ ಬಟ್ಟೆಗಳನ್ನೇ ಹಾಕೋತಿದ್ದೀನಿ. ಕೆಲವು ಕರೆಕ್ಟಾಗಿ ಆಗುತ್ತೆ, ಇನ್ನು ಕೆಲವು ಲೂಸ್ ಆಗುತ್ತೆ, ಇನ್ನು ಕೆಲವು ಟೈಟ್ ಆಗುತ್ತೆ. ಟೈಟ್ ಆಗಿರೋದೆಲ್ಲ ಎತ್ತಿಟ್ಟಿದ್ದೀನಿ, ಲೂಸ್ ಆಗಿರೋದೆಲ್ಲ ಹಾಕ್ಕೊಳ್ತಿದ್ದೀನಿ. ಇನ್ನು ಬಟ್ಟೆ ಏನೂ ಆರ್ಡ್ರ್ ಮಾಡ್ಕೊಂಡಿಲ್ಲ, ಬೇಕಾಗಿರೋದನ್ನ ಅದನ್ನು ಕೂಡ ನಾನು ತೊಗೋಬೇಕು. ಅದೇ ಹೇಳಿದ್ನಲ್ಲ, ತುಂಬ ಜನ ಅಂದರೆ ತುಂಬ ಜನ ನನಗೆ ಕ್ವಶನ್ನ ಕೇಳಿದ್ದಾರೆ, ಕರೆಕ್ಟಾಗಿ ನಿಮ್ಗೆ ಇವಾಗ ಎಷ್ಟು ತಿಂಗಳು ಹೇಳಿ ಅಂತ. ಮತ್ತು ನಿಮ್ಮ ಡೇಟ್ ಹೇಳಿ. ತುಂಬ ಕ್ವಶನ್ಸು. ನಾನು ಅವ್ರಿಗೆಲ್ಲ ಹೇಳಿದ್ದು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಫೈನಲಿ ಇವಾಗ ವಿಡಿಯೋ ಮಾಡೋ ಟೈಮ್ ಬಂದಿದೆ. ಮೊದಲು ನಾನು ಹೇಳ್ಬಿಡ್ತೀನಿ ಯಾಕೆ ನಾನು ಡೆಲಿವರಿ ಡೇಟ್ ರಿವೀಲ್ ಮಾಡಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡಿದ ವಿಡಿಯೋಗಳನ್ನ ನನಗೆ ಅಲ್ಲೇ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬೇಗನೂ ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಒಂದು ಯಾಕೆ ಅಂತ ಹೇಳಿದ್ರೆ, ಈ ಟೈಮಲ್ಲಿ ಒಂದೇ ಸಮಯಕ್ಕೆ ವಿಡಿಯೋ ಮಾಡೋಕ್ಕೂ ಆಗೋಲ್ಲ, ಆ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ. ಮುಂಚೆ ಮಾಡಿಟ್ಕೊಂಡು ಹಾಕಬೇಕು, ಇಲ್ಲ ಲೇಟಾಗಿ ಮಾಡಿ ನಾನು ಅದನ್ನು ಅಪ್ಡೇಟ್ ಕೊಡಬೇಕು, ಆ ಥರ ಇತ್ತು. ಅದಕ್ಕೋಸ್ಕರ ನಾನು ಹೇಳಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ನನಗೊಂದು 8 ಮಂತ್ಸ್ ಕಂಪ್ಲೀಟ್ ಆಗಿಬಿಡ್ಲಿ, ಆಮೇಲೆ ನಾನು ರಿವೀಲ್ ಮಾಡೋಣ ಅಂದ್ಕೊಂಡು ಇದ್ದಿದ್ದು. ಸೊ ಫೈನಲಿ ನನಗೆ ಇವಾಗ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಡೇಟ್ ಎಷ್ಟು ಅಂತ ಹೇಳಿದ್ರೆ ಜೂನ್ 19. ಅಂದರೆ ಮನೆ ಕಟ್ತಿದ್ದಾರೆ ಇಲ್ಲಿ. ಅದು ಸೌಂಡು ನಿಲ್ಲಿಸ್ದಂಗೆ ಮಾತಾಡೋಣ ಅಂತ ಹೇಳಿದ್ರೆ ಅವ್ನು ನಿಲ್ಲಿಸೋದೇ ಇಲ್ಲ. ನಾನು ಇಲ್ಲಿ ಮಾತಾಡೋಕ್ಕೂ ಬಿಡೋಲ್ಲ. ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ, ಒಂದು 8 ಮಂತ್ಸ್ ನಂದು ಕಂಪ್ಲೀಟ್ ಆಗಿಬಿಡ್ಲಿ, ಆಮೇಲೆ ರಿವೀಲ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ಇವತ್ತು ಜೂನ್ 19ನೇ ತಾರೀಕು. ಇವತ್ತು ನಾನು ವಿಡಿಯೋ ಮಾಡ್ತಿರೋದು. ಹಾಕೋದಕ್ಕೆ 1 ವೀಕ್ ಒಳಗಡೆ ಹಾಕ್ಬೋದಿಲ್ಲ, 1 ವೀಕ್ ಆಗ್ಬೋದು ಈ ವಿಡಿಯೋ ಹಾಕೋಷ್ಟರಲ್ಲಿ. ಏಕೆ ಅಂದರೆ ನಾನು ಗ್ಯಾಪ್ ತಗೊಂಡು ಹಾಕ್ತಿದ್ದೀನಲ್ಲ, ಆ ಒಂದು ರೀಸನ್ಗೋಸ್ಕರ ನಿಧಾನಕ್ಕೆ ಹಾಕ್ತಿದ್ದೀನಿ. ನಾನು ಜಾಸ್ತಿ ಪ್ರೆಸರ್ ತೊಗೊಳೋದೆಲ್ಲ ಬೇಡ ಅಂತ ಮೊದಲು ಏನೋ ಡಾಕ್ಟ್ರ್ ಹೇಳಿದರು ಅಂತ ಹೇಳಿದ್ನಲ್ಲ, ಆ ರೀಸನ್ಗೋಸ್ಕರ ಅಷ್ಟೇ. ಜೂನ್ 17ನೇ ತಾರೀಕಿಗೆ ನನಗೆ 8 ತಿಂಗಳು ತುಂಬಿತು. 8 ಮಂತ್ಸ್ ಕಂಪ್ಲೀಟ್ ಆಗಿದೆ. 8 ಮಂತ್ಸ್ ತುಂಬಿ 9 ಮಂತಿಗೆ ಇವಾಗ ಬಿದ್ದಿದೆ. ಅದಕ್ಕೋಸ್ಕರ ರಿವೀಲ್ ಮಾಡ್ತಾ ಇರೋದು. ಇವಾಗ ಒಂದು 8 ತುಂಬಿ 9 ಬಿಡಲಿ, ಆಗಲೇ ನಾನು ಈ ವಿಡಿಯೋನ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ. ಅಷ್ಟೊಂದು ಜನ ಕಮೆಂಟ್ ಮಾಡಿ ಕೇಳಿದ್ರು ಕೂಡ ನಾನು ಹೇಳಲಿಲ್ಲ ಯಾವಾಗ ಅಂತ, ಶೇರ್ ಮಾಡ್ಕೊಳ್ತೀನಿ ಅಂತಲೇ ಹೇಳಿದ್ದೆ. ಸೊ ಫೈನಲಿ ಹೇಳ್ತಿದ್ದೀನಿ, ಇವಾಗ ನನಗೆ 8 ತಿಂಗಳು ತುಂಬಿದೆ. ನೆಕ್ಸ್ಟ್ ಜುಲೈ 24ನೇ ತಾರೀಕು ಏನಿದೆ, ಆ ಒಂದು 24ನೇ ತಾರೀಕಿಗೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಏನಪ್ಪ, ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಇದರಲ್ಲೂ ಕೂಡ ನನಗೆ ಜುಲೈ 24ನೇ ತಾರೀಕು ಕೊಟ್ಟಿದ್ದಾರೆ. ಒಂದೊಂದು ಸ್ಕ್ಯಾನಲ್ಲಿ ಅಂದರೆ 1 ಮಂತು 30th ಫಸ್ಟ್ ಅಂದರೆ 31 ದಿನ ಇರುತ್ತೆ, ಅಂದರೆ 30 ಇರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ, 1 ದಿನ 2 ದಿನ. ಆಗ 23ನೇ ತಾರೀಕು ಒಂದು ಬಂದಿರುತ್ತೆ, ನೆಕ್ಸ್ಟ್ ಟೈಮು 24 ಒಂದು ಬಂದಿರುತ್ತೆ. ಸೊ ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ನಲ್ಲ, 7 ಮಂತು ಸ್ಕ್ಯಾನ್ ಮಾಡಿಸಿ ಇನ್ನೂ ಒಂದು ಸ್ಕ್ಯಾನ್ ಮಾಡಿಸಿದ್ರಲ್ಲ ಮಂಡ್ಯದಲ್ಲಿ, ಆ ಸ್ಕ್ಯಾನಲ್ಲಿ ನಾನು ಬಂದಿರೋದು ಜುಲೈ 24ನೇ. ಸ್ಟಾರ್ಟಿಂಗಿಂದನೂ ನನಗೆ ಜುಲೈ 24ನೇ EDD ಡೇಟ್ ಕೊಟ್ಟಿರೋದು. ಸೊ ನನ್ನ EDD ಡೇಟು ಇವಾಗ ರಿವೀಲ್ ಆಗಿದೆ. ತುಂಬ ಜನ ಕೇಳ್ತೀರಲ್ಲ, ಸಾರಿ ಲೇಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಬಟ್ ನಮ್ಮದು ಏನೋ ಒಂದು ಆಲೋಚನೆಗಳಿರುತ್ತಲ್ಲ, ಆ ರೀಸನ್ಗೋಸ್ಕರ ಹೇಳಿರಲಿಲ್ಲ ಅಷ್ಟೇ. EDD ಡೇಟ್ ಬಂದು ಜುಲೈ 24ನೇ ತಾರೀಕು. ಈಗ ನನಗೆ 17ನೇ ತಾರೀಕಿಗೆ 8 ತಿಂಗಳು ತುಂಬಿ 9ನೇ ತಿಂಗಳಿಗೆ ಇವಾಗ ಬಿದ್ದಿದೆ. ಇವತ್ತು ಜೂನ್ 19ನೇ ತಾರೀಕು. ಇವಾಗ ಎಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ. ಇದೊಂದು ಚಿಕ್ಕ ವಿಡಿಯೋನ ಮಾಡಿ ಓಕೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದು. ಬಟ್ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ, ಕೆಲವ್ರಿಗೆ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ,
ಸೊ ಬೇಗ ಡೆಲಿವರಿ ಆಗಿಬಿಡ್ಬೋದು, ಇಲ್ಲ ಆ ಟೈಮ್ಗೂ ಆದರೂ ಆಗ್ಬೋದು. ಇನ್ನು ಕೆಲವರಿಗೆ 10 ದಿನ ಬೇಗ ಆಗುತ್ತೆ, ವೀಕ್ ಬೇಗ ಆಗುತ್ತೆ, 15 ಡೇಸ್ ಬೇಗ ಆಗುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ನಿಜ ನನಗೆ ಗೊತ್ತಿಲ್ಲ. ಬಟ್ ಜುಲೈ 24th ಕೊಟ್ಟಿದ್ದಾರೆ. ನೋಡೋಣ ಯಾವಾಗಾಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ವಾರ, ಒಂದು 15 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಏಕೆ ಅಂದರೆ ಜಾಸ್ತಿ ಟೆನ್ಷನ್ ಎಲ್ಲ ತೊಗೊಂಡೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಅದೇ ಥರ ಮಾಡ್ತಿದ್ದೆ. ಬಟ್ ಡಾಕ್ಟ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ಮೇಲೆ ನಾನು ಇದನ್ನು ಅಳವಡಿಸ್ಕೋಬೇಕು ಅಂತ ಅನಿಸಿದ್ದು. ಹಾಗಾಗಿ ಒಂದು ವಾರ ಲೇಟಾಗಿ ಬರುತ್ತೆ, ಇಲ್ಲ ಒಂದು 15 ಡೇಸ್, ಇಲ್ಲ ಒಂದು 10 ಡೇಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು, ಅಷ್ಟು ಡಿಲೇ ಮಾಡಿ ಬರುತ್ತವೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಕೊನೆಗೂ ರಿವೀಲ್ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಪ್ರೆಗ್ನೆನ್ಸಿದು ನಿಮ್ಮದು ಯಾರ್ದಾದ್ರೂ ನನ್ನ ಒಂದು ಮಂತಲ್ಲೇ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮದು ಏನಾದರೂ ವಿಷಯಗಳಿದೆ ಶೇರ್ ಮಾಡ್ಕೋಬೇಕು, ನನಗೆ ಯೂಸ್ ಆಗುವಂಥದ್ದಿದ್ದರೆ ಅದನ್ನು ತಿಳಿಸಿ. ಬೇರೆ ಏನಾದರೂ ಕ್ವಶನ್ ಕೇಳೋದಿತ್ತು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆಯೂ ಕೂಡ ನನಗೆ ಎಷ್ಟು ಗೊತ್ತು ಅಷ್ಟನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಜನ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ, ಅದ್ರ ಬಗ್ಗೆ ಕೆಲವೊಂದು ಗೊತ್ತು ನನಗೆ, ಕೆಲವೊಂದು ಗೊತ್ತಿಲ್ಲ. ಹಾಗಾಗಿ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡು ಹೇಳೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಬಟ್ ಸ್ವಲ್ಪ ಟೈಮ್ ಬೇಕು ನನಗಷ್ಟೇ. ಯಾವಾಗಲೂ ಒಂದೇ ಸಮ ಇದು ಮಾಡೋಕ್ಕಾಗಲ್ಲ. ಈಗ ಕೊನೆ ಮಂತ್ ಇರುತ್ತಲ್ಲ, ಅವಾಗ ನಮಗೂ ವೆಯ್ಟು ಜಾಸ್ತಿ ಆಗ್ತಿರುತ್ತೆ, ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ, ಅದೆಲ್ಲ ಇರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ನನಗೂ ಹಾಗೇ ಯಾವಾಗಾಗುತ್ತೋ ಏನೋ ಅನ್ನೋ ಟೆನ್ಷನು ಒಂದು ಕಡೆ. ಒಂದೊಂದು ಸರಿ ನಾನೇ ಕಾಮ್ ಆಗಿಬಿಡ್ತೀನಿ. ಆ ಥರ ಒಬ್ಬೊಬ್ಬರು ಮೈಂಡು ಒಂದೊಂದು ಥರ. ಸೊ ಇಷ್ಟೇ, ಇದೊಂದು ವಿಷಯ ತಿಳಿಸ್ಬೇಕಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಿದ್ದಾರೆ, ತುಂಬ ಜನ ನೋಡ್ತಿದ್ದಾರೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ನಂಗೆ ಸಬ್ಸ್ಕ್ರೈಬರೇ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಿಟ್ಬಿಡ್ಬೇಕು ಅಂತ ಅಂದ್ಕೊಳ್ತೀನಿ, ಬಟ್ 1K ಮಾಡಲೇಬೇಕಲ್ಲ, ಯಾಕೆ ನನಗೆ ಆಗ್ತಿಲ್ಲ. ಅದನ್ನು ಮಾಡೋಣ, ಮುಂದೆ ಆದರೆ ಮಾಡೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡೆ ಸುಮ್ಮನಿದ್ದೀನಿ. ಬಟ್ ಮೈಂಡ್ ಅವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಿಜ ಗೊತ್ತಿಲ್ಲ. ಬಟ್ ಒಂದೇ ಒಂದು ಥಾಟ್ ಇರೋದೇನೆಂದರೆ, ಅಟ್ಲೀಸ್ಟ್ 1K ಮಾಡು ನೀನು. 1.5 year, ಈ ಸೆಪ್ಟೆಂಬರ್ಲಿ 2 years ಆಗೋಯ್ತು. ಅಟ್ಲೀಸ್ಟ್ 1Kನಾದರೂ ಮಾಡ್ಕೋ, ಹೋಗಲಿ. ನೀನು ಇಷ್ಟೊಂದು ಮಾಡ್ತಿದ್ಯಾ, ನನಗೇನೆ ನಾಚಿಕೆ ಆಗಲ್ವಾ ಅಂತ ನನಗೆ ನಾನೇ ಅಂದ್ಕೊಳ್ತೀನಿ ಒಂದೊಂದು ಸರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಇನ್ನು ಕೆಲವ್ರಿಗೆ ಎಲ್ಲರೂ ಇಷ್ಟ ಆಗ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಾವು ಹಾಗೇನೆ ಅಂದ್ಕೊಂಡು ಇದು ಮಾಡಬೇಕು. ಅದಕ್ಕೆಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು ಅನ್ನೋದನ್ನು ತಿಳ್ಕೊಂಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ಜಾಸ್ತಿ ಟೆನ್ಷನ್ ತೊಗೊಳ್ದೆ ನನಗೆ ಯಾವಾಗ ವೀಡಿಯೋ ಮಾಡಬೇಕು ಅನಿಸುತ್ತೋ ಅವಾಗಷ್ಟೇ ವೀಡಿಯೋ ಮಾಡ್ತಿರೋದು. ಅಟ್ಲೀಸ್ಟ್ 1Kನಾದರೂ ಮಾಡೋಕ್ಕಿಂತ ಮೂಡ್ ಬರುತ್ತಾ, ಅಥವಾ ಓಡ್ತಿಲ್ಲ ಅಂತ ಸ್ಟಾಪ್ ಮಾಡಿಬಿಡ್ತೀನ, ಮುಂದೆ ನೋಡೋಣ. ಯಾವುದೇ ಇದ್ರೂ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಪ್ಲೀಸ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.